ಆರ್ ಅಶೋಕ್ ಉಗ್ರ ಸ್ವರೂಪಿ ಕಲಾಪದಲ್ಲಿ ವಿಪಕ್ಷ ನಾಯಕನ ಧ್ವನಿ ಕಟ್ ಆಯ್ತಾ? ಸರ್ಕಾರದ ವಿರುದ್ಧ ಕೇಳಿಬಂತು ನೇರ ಪ್ರಸಾರ ಕತ್ತರಿ ಆರೋಪ. ವಿಧಾನಸಭೆಯ ಕಲಾಪದ ನೇರ ಪ್ರಸಾರದಲ್ಲಿ ವಿರೋಧ ಪಕ್ಷದ ನಾಯಕನ ಧ್ವನಿ ಮತ್ತು ಉಪಸ್ಥಿತಿಯನ್ನು ಸೆನ್ಸಾರ್ ಮಾಡಲು ವಾರ್ತಾ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಈ ಕುರಿತ ಖುದ್ದು ಆರೋಪ ಮಾಡಿರುವ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್, ಸರ್ಕಾರದ ಯತ್ನ ಕೇವಲ ವ್ಯಕ್ತಿಗತ ನಿರ್ಲಕ್ಷ್ಯವಲ್ಲ, ಅದು ಈ ನಾಡಿನ ಜನಾದೇಶಕ್ಕೆ ಮತ್ತು ಪ್ರಜಾಪ್ರಭುತ್ವದ ಮೂಲ ಆಶಯಗಳಿಗೆ ಎಸಗಿದ ದ್ರೋಹ ಎಂದು ಕಿಡಿಕಾರಿದ್ದಾರೆ. ಕಲಾಪದ ವೇಳೆ ಎದ್ದು ನಿಂತ ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕನ ಧ್ವನಿ ಕೇಳಿಸದಂತೆ ಮತ್ತು ಭಾಷಣದ ನೇರ ಪ್ರಸಾರದ ಮೇಲೆ ಕತ್ತರಿ ಹಾಕುವ ಹುನ್ನಾರ ನಡೆದಿದೆ. ಸರ್ಕಾರ ಇದಕ್ಕಾಗಿ ವಾರ್ತಾ ಇಲಾಖೆಯನ್ನು ದುರ್ಬಳಕೆ ಮಾಡಿಕೊಂಡಿದೆ ಎಂದು ಅತ್ಯುಗ್ರವಾಗಿ ಪ್ರತಿಭಟಿಸಿದ್ದಾರೆ. ಆರ್ ಅಶೋಕ್ ಅವರ ಏರು ಧ್ವನಿಗೆ ಸದನ ಕೆಲಕಾಲ ಸ್ತಬ್ಧವಾಯಿತು. ಆರ್ ಅಶೋಕ್ ಅವರು ಕಲಾಪದಲ್ಲಿನ ತಮ್ಮ ಭಾಷಣದ ವಿಡಿಯೋ ತುಣುಕನ್ನು ತಮ್ಮ ಅಧಿಕೃತ ಎಕ್ಸ್ ಅಕೌಂಟ್ನಲ್ಲಿ ಹಂಚಿಕೊಂಡಿದ್ದು, ವಿಪಕ್ಷ ನಾಯಕನ ಧ್ವನಿ ಮತ್ತು ಉಪಸ್ಥಿತಿಯನ್ನು ಸೆನ್ಸಾರ್ ಮಾಡಿರುವುದು ಪ್ರಜಾಪ್ರಭುತ್ವಕ್ಕೆ ಮಾಡಿದ ಮೋಸ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಶಾಸನಸಭೆಯ ಕಲಾಪಗಳ ನೇರ ಪ್ರಸಾರ ಎಂಬುದು ಸಾರ್ವಜನಿಕರಿಗೆ ನೀಡಲಾದ ಪಾರದರ್ಶಕತೆಯ ಭರವಸೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳೆರಡೂ ಸಂವಿಧಾನದ ನಾಣ್ಯದ ಎರಡು ಮುಖಗಳು. ಪ್ರತಿಪಕ್ಷ ಎಂದರೆ ಕೇವಲ ವಿರೋಧವಲ್ಲ, ಅದು ಸರ್ಕಾರದ ಕರ್ತವ್ಯ ಲೋಪಗಳನ್ನು ತಪಾಸಣೆ ಮಾಡುವ ಸಾರ್ವಜನಿಕರ ಹಕ್ಕುಗಳ ರಕ್ಷಕ. ಆದರೆ ಪ್ರತಿಪಕ್ಷ ಎತ್ತುವ ನೇರ ಮತ್ತು ಚುರುಕಾದ ಪ್ರಶ್ನೆಗಳನ್ನು ಧೈರ್ಯವಾಗಿ ಎದುರಿಸಲಾಗದೆ ದೃಶ್ಯ ಮಾಧ್ಯಮದಲ್ಲೇ ಮರೆಮಾಚಲು ಹೊರಟಿರುವ ಕಾಂಗ್ರೆಸ್ ಸರ್ಕಾರ ತನ್ನ ಹೊಣೆಗೇಡಿತನ, ನೈತಿಕ ಪತನ ಮತ್ತು ಸರ್ವಾಧಿಕಾರಿ ಮನಸ್ಥಿತಿಯನ್ನು ಬಹಿರಂಗಪಡಿಸಿದೆ ಅಂತ ಹರಿಹಾಯ್ದಿದ್ದಾರೆ. ಮುಂದುವರೆದು ಸಾರ್ವಜನಿಕ ಹಿತಾಸಕ್ತಿಯ ವಿಷಯಗಳಿಂದ ನುಣುಚಿಕೊಳ್ಳಲು ಕ್ಯಾಮರಾ ಮರೆಮಾಚುವ ಇಂತಹ ರಣಹೇಡಿ ತಂತ್ರಗಳನ್ನು ಕರ್ನಾಟಕದ ಪ್ರಬುದ್ಧ ಜನತೆ ಕ್ಷಮಿಸೋದಿಲ್ಲ. ಇಂತಹ ಸಣ್ಣತನದ ನಡೆಯಿಂದ ವಿಧಾನಸಭಾ ವ್ಯವಸ್ಥೆಯ ಘನತೆಯನ್ನು ಕುಗ್ಗಿಸಲು ಸಾಧ್ಯವಿಲ್ಲ. ಬೆದರಿಕೆ ಅಥವಾ ಸೆನ್ಸಾರ್ಶಿಪ್ಗೆ ಜಗ್ಗದೆ ಈ ನಾಡಿನ ಜನರ ಪರವಾಗಿ ತಮ್ಮ ಸಂವಿಧಾನಾತ್ಮಕವಾಗಿ ಹೋರಾಟ ಸದನದ ಒಳಗೂ ಮತ್ತು ಹೊರಗೂ ನಿರಂತರವಾಗಿ ಇನ್ನಷ್ಟು ತೀವ್ರವಾಗಿ ಮುಂದುವರಿಯಲಿದೆ ಅಂತ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಸದನದಲ್ಲಿ ವಿರೋಧ ಪಕ್ಷದ ಸದಸ್ಯರು ಇರುತ್ತಾರೆ, ಆದರೆ ಕೇವಲ ಆಡಳಿತ ಪಕ್ಷದ ಸದಸ್ಯರ ಭಾಷಣವನ್ನು ಮಾತ್ರ ತೋರಿಸಲಾಗ್ತಿದೆ ಅಂತ ಗುಡುಗಿದ್ದಾರೆ.